ನಿಮ್ಮ ಸ್ವಂತ ಟೀಮ್ ಏನಕ್ಕೆ ಇರಿಟೇಟ್ ಮಾಡ್ಬೇಕು ನೀವು? ನಿಮ್ಗೆ ಯಾವಾಗ ಅನ್ಸ್ತು ನಾನು ಅವರಿಗೆ ಇರಿಟೇಟ್ ಮಾಡಿದ್ದೀನಿ? ಅದೇ ಈಗ ನನ್ನ ಪಿತ್ತ ನೆತ್ತಿಗೆ ಇರುತ್ತಲ್ಲ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ಕಿಚ್ಚನ ಕೋಪನ ನೆತ್ತಿಗೇರ್ಸಿದ್ರ ರಕ್ಷಿತಾ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ತಪ್ಪು ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ಟು ಸಣ್ಣ ಪುಟ್ಟು ತಪ್ಪು ಮಾಡಿದಾರಲ್ಲ ಅವ್ರನ್ನ ಇಲ್ಲಿ ಕಿಚ್ಚ ಸುದೀಪ್ ಹಿಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಚಿಕ್ಕವ್ರ ಮೇಲೆ ಅವ್ರು ರೇಸ್ ಆದಾಗ ಯಾವ ರೀತಿ ಅವ್ರ ಕೋಪ ನೆತ್ತಿಗೇರುತ್ತೆ ಅಂತ ಅಂದ್ಬಿಟ್ಟು. ಈಗ ಅವ್ರ ಚಿಕ್ಕ ತಪ್ಪು, ನನ್ನ ಪ್ರಕಾರ ಅದು ಚಿಕ್ಕ ತಪ್ಪೆ, ಬೇರೆಯವ್ರಿಗೆ ದೊಡ್ಡ ತಪ್ಪ ಏನೋ ನನಗೆ ಗೊತ್ತಿಲ್ಲ. ಇಲ್ಲಿ ಅವ್ರು ಕ್ವಶನ್ ಕೇಳ್ತಾರೆ, ನಿಮ್ಮ ಟೀಮ್ ನಲ್ಲಿ ಒಬ್ರು ಸ್ಲೀಪರ್ ತರ ಇದ್ರಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹೌದು, ಇಲ್ಲಿ ಗಿಲ್ಲಿ ನಟ ಅವರು ಬೇಕಂತ ಅಂದ್ಬಿಟ್ಟು ಕಾಮಿಡಿ ರೀತಿಯಲ್ಲಿ ಇಲ್ಲಿ ಮಾಡ್ತಾ ಇದ್ರು. ಬೇರೆಯವ್ರ ತರ ಸ್ಟ್ರಾಟರ್ಜಿ ಮಾಡ್ತಿರ್ಲಿಲ್ಲ. ಇಲ್ಲಿ ಅವ್ರನ್ನ ಹೇಗೆ ಈಚೆ ಇಡಬೇಕು ಅಂತ ಅಂದ್ಬಿಟ್ಟು, ಟೀಮ್ ಇಂದ ಈಚೆ ಇಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿರ್ಲಿಲ್ಲ. ರಕ್ಷಿತ್ ಅವ್ರು ಇಲ್ಲಿ ಒಂದ್ಸಾರಿನೇ ಇಲ್ಲಿ ಹೇಳಿದ್ರು. ಅಂದ್ರೆ ಇವ್ರ ಹತ್ರ ರಘುವ್ರ ಹತ್ರ ಕುತ್ಕೊಂಡು ಗಿಲ್ಲಿ ಹೇಳಿದಕ್ಕೆ ನೀನನ್ನ ನಾಮಿನೇಟ್ ಮಾಡ್ದ ಅಂತ ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಕೇಳಿದ್ರು. ಅದಕ್ಕೆ ಇಲ್ಲ, ನನ್ನ ಮನ್ಸಿಗೆ ನಾನು ಅನ್ಸಿದ್ರೇನೆ ಇಲ್ಲಿ ಮಾತಾಡೋದು, ಇಲ್ಲ ಅಂದ್ರೆ ನಾನು ಮಾತಾಡಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ರಕ್ಷಿತ್ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ಇಲ್ಲಿ ಕೊಟ್ಟಿದ್ರು ರಘು ಅವ್ರು ಕೇಳಿದಾಗ. ಸದ್ಯ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಅದನ್ನೇ ಕೇಳ್ತಾ ಇದಾರೆ. ಅದಕ್ಕೆ ಇಲ್ಲಿ ನೆಕ್ಸ್ಟ್ ಕೇಳೋದೆ, ನೀವಿಬ್ರು ಸೇರಿ ಎಲ್ಲಾರ್ಗು ಇರಿಟೇಟ್ ಮಾಡೋಕೆ ಇದನ್ನ ಮಾಡಿದ್ದ ಅಂತ ಕೂಡ ಇಲ್ಲಿ ಕೇಳಿದ್ರು. ಅದಕ್ಕೆ ಇಲ್ಲಿ ರಕ್ಷಿತ್ ಅವರು ಅಂದ್ರೆ ಆ ವರ್ಡ್ಗೆನೆ ಇಲ್ಲಿ ಎಸ್ ಹೇಳಿದಾರ ಏನೋ ಗೊತ್ತಿಲ್ಲ. ರಕ್ಷಿತ್ ಅವ್ರು ಹೌದು ಅಂತ ಇಲ್ಲಿ ಹೇಳಿದ್ದಾರೆ. ಪ್ರೋಮೋದಲ್ಲಿ ಒಂದೊಂದು ವರ್ಡ್ಗಳು ಇಲ್ಲಿ ಮ್ಯಾಚ್ ಆಗ್ತಾ ಇರುತ್ತಲ್ಲ, ಅದೇ ಒಂದು ಕರೆಕ್ಟ್ ಆದ ಆನ್ಸರ್ ಕೂಡ ಅಲ್ಲಿ ಇರಲ್ಲ. ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ ಇಲ್ಲಿ ಇರಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್, ನಿಮ್ಮ ಸ್ವಂತ ಟೀಮ್ ಏನಕ್ಕೆ ನೀವು ಇರಿಟೇಟ್ ಮಾಡಬೇಕು ಅಂತ ಇಲ್ಲಿ ಕೇಳ್ತಾರೆ. ಹೌದು, ಇಲ್ಲಿ ಅವ್ರಿಗೆ ಯಾರು ಕೂಡ ಇರಿಟೇಟ್ ಮಾಡ್ಲೇ ಇಲ್ವಾ? ಇದೇ ಒಂದು ಟೀಮ್ ಅಲ್ಲಿ ಜಾನ್ವಿ ಅವ್ರು ಬಂದ್ಬಿಟ್ಟು ಮತ್ತೆ ಅಶ್ವಿನಿ ಅವರು ಅಲ್ಲೇ ಇರ್ತಾರೆ, ರಾಶಿಕ್ ಅವರು ಇರ್ತಾರೆ, ಮತ್ತಿಲ್ಲಿ ಇವರು ಕೂಡ ಇರ್ತಾರೆ. ಮಡಿಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಕರೆದು ಬಿಟ್ಟು ರಕ್ಷಿತ್ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಕಾಲಿರುತ್ತಲ್ಲ, ಕಾಲಲ್ಲಿ ಒದ್ದು ಬಿಡು, ನೀನು ತಲೆನೇ ಕೆಡಿಸ್ಕೋಬೇಡ, ಆಮೇಲೆ ಕೇಳಿದ್ರೆ ಹೇಳನ್ನ, ಗೊತ್ತಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ರಕ್ಷಿತ್ ಅವ್ರಿಗೆ ಹೇಳ್ತಾರೆ. ನೋಡಿ, ಈ ಒಂದು ವಿಚಾರಕ್ಕೆ ಇಲ್ಲಿ ಕ್ಲಾಸ್ ತಗೊಂಡಿಲ್ಲ, ಆದ್ರೆ ಬೇಡದೇ ಇರೋ ವಿಚಾರ ಇಲ್ಲಿ ಇರಿಟೇಷನ್ ಮಾಡ್ಬಿಟ್ರಂತೆ. ಆ ಒಂದು ವಿಚಾರಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂತಿದ್ದಾರೆ. ಯಾಕೋ ಈ ಸತಿ ಕ್ಲಾಸ್ ತಗೊಂತಿರೋದ್ರಲ್ಲಿ ಸಿಕ್ಕಾಪಟ್ಟೆ ನಮಗ್ ಅನಿಸ್ತಿರೋದು, ಯಾವ್ದೋ ವಿಚಾರ ತಗೋಬೇಕು ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಇನ್ನು ಯಾವ್ದೋ ವಿಚಾರನ ಇಲ್ಲಿ ಅವ್ರು ತಗೊಂಡು ಮಾತಾಡ್ತಾ ಇದಾರೆ. ಸಣ್ಣ ಪುಟ್ಟ ತಪ್ಪು ಇಲ್ಲಿ ಮಾಡ್ತಾ ಇದ್ದಾನೆ, ದೊಡ್ಡದಾಗಿ ಹೈಲೈಟ್ ಆಗಿ ತೋರಿಸ್ತಾರೆ. ದೊಡ್ಡ ತಪ್ಪು ಮಾಡಿದವ್ರ ಇಲ್ಲಿ ಬಿಟ್ಟಿದ್ದಾರೆ. ಈ ಒಂದು ವಿಚಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದ ತಕ್ಷಣ ಮಿಕ್ಕಿರೋ ಇಲ್ಲಿ ರಕ್ಷಿತ್ ಅವ್ರನ್ನ ಕಂಡ್ರೆ ಆಗದೆ ಇರೋ ಸ್ಪರ್ಧಿಗಳನ್ನ ಫೇಸ್ ಗಳನ್ನ ನೀವು ಇಲ್ಲಿ ನೋಡಿ. ಅಶ್ವಿನಿ ಗೌಡರ್ ಇರ್ಬೋದು, ಜಾನ್ವಿ ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಯಾವ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವಳಿಗೆ ಈ ತರ ಆಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಅವರ ಒಂದು ಎಕ್ಸ್ಪ್ರೆಷನ್ ಇದೆ. ನಾನು ಹೇಳ್ತಿರೋದು ಅವರ ಎಕ್ಸ್ಪ್ರೆಷನ್, ನನ್ನ ಎಕ್ಸ್ಪ್ರೆಷನ್ ಅಲ್ಲ. ಇಲ್ಲಿ ನನಗೇನೋ ಸಖತ್ ಬೇಜಾರಾಯ್ತು. ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತೆ ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಕ್ಲಾಸ್ ಸಿಗ್ತದೆ, ಇರಿಟೇಷನ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಜಾನ್ವಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಇರಿಟೇಷನ್ ಮಾಡ್ಲೇ ಇಲ್ವಾ? ಮೆಣಸಿನ್ಕಾಯಿ